ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳು. ನಾವು ನಿಮ್ಮ 7ನೇ ತರಗತಿ ಗಣಿತ ಭಾಗ 1ರ ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಈ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ದೀವಿ. ಈಗಾಗಲೇ ಈ ಅಧ್ಯಾಯ ಸಂಬಂಧಪಟ್ಟಂತೆ ಅಲ್ಲೇ ಪೂರ್ಣಾಂಕಗಳಿಗೆ ಸಂಬಂಧಪಟ್ಟಂತೆ ಸಹ ಎಲ್ಲಾ ಅಭ್ಯಾಸಗಳನ್ನ ಈ ಚಾನೆಲ್ ನಡೆಸಲಾಗಿದೆ. ಅವುಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಆಗಿದೆ, ಅವುಗಳನ್ನು ನೋಡಿ ತಿಳ್ಕೋಬಹುದು. ಅಲ್ಲದೆ ವಿಜ್ಞಾನ ಸಂಬಂಧಪಟ್ಟಂತ ವಿಡಿಯೋಗಳು ಸಹ ಇವೆ, ಅವುಗಳನ್ನು ಸಹ ನೋಡಿ ನೀವು ಪ್ರಶ್ನೋತ್ತರ ಬರ್ಕೊಂಡು ತಿಳ್ಕೋಬಹುದು. ಇವತ್ತು ನಾವು ಈ ಅಭ್ಯಾಸ 2.4 ಪ್ರಾರಂಭ ಮಾಡೋಣ. ಬನ್ನಿ. ಸೊ ವಿದ್ಯಾರ್ಥಿಗಳೇ, ಅಭ್ಯಾಸ 2.4. ಓಕೆ, ಅದರಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ 6 ಸಮಸ್ಯೆಗಳು ವಿದ್ಯಾರ್ಥಿಗಳು. ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ 6 ಸಮಸ್ಯೆ ವಿದ್ಯಾರ್ಥಿಗಳು. ಈ 6 ಸಮಸ್ಯೆಗಳು ನಾವು ಒಂದೊಂದಾಗಿ ಬಿಡಿಸಿಕೊಳ್ಳೋಣ. ಮೊದಲನೇ ಸಮಸ್ಯೆ 12 ಭಾಗಾಕಾರ 3/4. ಸೊ ಈ ಅಧ್ಯಾಯ ವಿದ್ಯಾರ್ಥಿಗಳೇ ಇದು ಭಿನ್ನರಾಶಿಗಳ ಭಾಗಾಕಾರಗಳಿಗೆ ಸಂಬಂಧಪಟ್ಟಂತ ಒಂದು ಅಭ್ಯಾಸ. ಸೊ ನಿಮಗೆ ಇಲ್ಲಿ ಭಿನ್ನರಾಶಿಗಳ ಭಾಗಾಕಾರದಲ್ಲಾಗುವಂತ ಚೇಂಜಸ್, ಗುಣಾಕಾರಕ್ಕೆ, ಸಂಕಲನಕ್ಕೆ, ವ್ಯವಕಲನಕ್ಕೆ ಹೋಲಿಕೆ ಮಾಡಿದಾಗ ಭಾಗಾಕಾರದಲ್ಲಿ ಆಗುವಂತ ಚೇಂಜಸ್ ಮನಸ್ಸಿನಾಗ ತಿಳ್ಕೊಂಡ್ಬಿಟ್ರೆ ಈ ಭಾಗಾಕಾರ ಕ್ರಿಯೆ ಹೆಚ್ಚು ಕಡಿಮೆ ಒಂದು ರೀತಿ ವಿದ್ಯಾರ್ಥಿಗಳು ಇದು ಭಿನ್ನರಾಶಿಗಳ ಗುಣಾಕಾರ ತರಾನೇ ಒಂದು ಸ್ಟೆಪ್ ಎಕ್ಸ್ಟ್ರಾ ವಿದ್ಯಾರ್ಥಿ. ಅದೇನಂತ ಇಲ್ಲಿ ತಿಳ್ಕೊಂಡ್ಬಿಡಿ. ಈಕ್ವಲ್ ಟು ಈ 12ನ್ನ ಅದೇ ರೀತಿ ಬರೀರಿ. ನಾವೇನ್ ಮಾಡ್ಬೇಕು? ಭಾಗಾಕಾರ. ಅದನ್ನ ನಾವೇನ್ ಮಾಡೋದು? ನಾವು ಗುಣಾಕಾರ ಮಾಡೋದು. ಹೇಗಪ್ಪ ಇದು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಭಾಗಾಕಾರ ಚಿಹ್ನೆ ಹಾಕಿ 3/4 ಏನಿಲ್ಲಾಗಿದೆ. ಈಗ ನಾವು ಈ 3/4ರ ವ್ಯುತ್ಕ್ರಮ ಅಂದ್ರೆ ಇದರ ಅಪೋಸಿಟ್ ಅಂದ್ರೆ ಇದನ್ನ ನಾವು ಇನ್ವರ್ಸ್ ಆಗಿ ತೆಗೆದುಕೊಳ್ಳೋಣ. 3/4ನ್ನ 4/3 ಎಂದು ಬರೆದಾಗ ಭಾಗಾಕಾರ ಚಿಹ್ನೆ ಗುಣಾಕಾರ ಚಿಹ್ನೆಯಾಗುವುದು. ಇಷ್ಟು ತಿಳ್ಕೊಂಡ್ಬಿಟ್ರೆ ಈ ಅಭ್ಯಾಸ ತುಂಬಾ ಈಕ್ವಲ್ ಟು ಇನ್ ಗುಣಾಕಾರ ಕ್ರಿಯೆ ಅಂತ ನಿಮಗೆ ಹಿಂದಿನ ಅಭ್ಯಾಸ 2.3ರಲ್ಲಿ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. 3 ಭಾಗಾಕಾರ ಮಾಡಬಹುದು, ಚೆಕ್ ಮಾಡ್ಕೊಳ್ಳಿ. ಹೌದು, 3ರ ಮಧ್ಯೆ 1ರಿಂದ 3ರ ಮಧ್ಯೆ 7, 4. ಸೊ ಅಂಶ ಗುಣಾಕಾರ ಮಾಡ್ಕೊಳ್ಳಿ. 4 16 ಛೇದದಲ್ಲಿ 1 ಅದನ್ನು ಬರೆಯುವಂತ ಅವಶ್ಯಕತೆ ಇಲ್ಲ. ಸೊ ಇದರ ಉತ್ತರ ಕೇವಲ 14. ಇದರಲ್ಲಿ ಎಷ್ಟು ಸಿಂಪಲ್ ಆಗಿದೆ. ಅದೇ ರೀತಿ ಎರಡನೇ ಸಮಸ್ಯೆ ನೋಡೋಣ. 14 ಭಾಗಾಕಾರ 5/6 ಈಕ್ವಲ್ ಟು 14ನ್ನ ಹಾಗೆ ಬರ್ಕೊಳ್ಳಿ. ಭಾಗಾಕಾರ ಚಿಹ್ನೆನ ಗುಣಾಕಾರ ಮಾಡ್ಕೊಳ್ಳಿ. ಕೊಟ್ಟಂತ ಸಂಖ್ಯೆನ ಅಪೋಸಿಟ್ ಬರ್ಕೊಳ್ಳಿ. 6/5 ಆಯ್ತು. ಇನ್ನು ಈ ಅಂಶ ಛೇದ ಭಾಗಾಕಾರ ಮಾಡಬಹುದು ನೋಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಈ ರೀತಿ ಓರಿಯಾಗಿ ಭಾಗಾಕಾರ ಮಾಡ್ಕೋಬಹುದೇ ನೋಡ್ಕೊಳ್ಳಿ. ವಿದ್ಯಾರ್ಥಿಗಳು, ಈ ಅಂಶ ಮತ್ತು ಇಲ್ಲಿ ಇರುವಂತ ಅಂದ್ರೆ ಇದು ಸಹ ಅಂಶನೇ. ಈ ಎರಡು ಸಂಖ್ಯೆ ಭಾಗಾಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಚೆನ್ನಾಗಿ ನೆನಪಿಟ್ಕೋಬೇಕು. ನೀವೇನಾದ್ರೂ ಇಲ್ಲಿ 2ರ ಮಧ್ಯೆಯಲ್ಲಿ 6, 3ರಿಂದ 2ರ ಮಧ್ಯೆಯಲ್ಲಿ 14, 7ರಿಂದ ಈ ರೀತಿ ಭಾಗಾಕಾರ ಮಾಡಿದರೆ ಇದು ತಪ್ಪು. ಸೊ ಇದು ಸಾಧ್ಯವಿಲ್ಲ. ಸೊ ಇದನ್ನ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಈಕ್ವಲ್ ಟು ಇನ್ನು ಮೇಲೆ ಕೆಳಗೆ ಹಾಗೂ ಊರಿ ಭಾಗಾಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತಂದ್ರೆ ನಾವು ಈ ಅಂಶವನ್ನ ಗುಣಾಕಾರದಲ್ಲಿ ಬರ್ಬಿಡ್ಬೇಕು. 14 × 6 84/5. ಇದೊಂದು ವಿಷಮ ಭಿನ್ನರಾಶಿ ವಿದ್ಯಾರ್ಥಿ. ಈ ವಿಷಮ ಭಿನ್ನರಾಶಿ ಮೊದಲಿಗೆ ನಾವು ಮಿಶ್ರ ಭಿನ್ನರಾಶಿ ಮಾಡ್ಕೋಬೇಕು. ಅಂದ್ರೆ 84ನ್ನ 5ರಿಂದ ಭಾಗಿಸಿ. 5ರ ಮಧ್ಯೆ 8 ಇಲ್ಲ, ಅದಕ್ಕಿಂತ ಚಿಕ್ಕ ಸಂಖ್ಯೆ 5, ಅದು 1ರಿಂದ ಬರುವಂತದ್ದು. ಸೊ 5 8 - 5 ಉಳಿದಿರುವುದು 4. ಅದಕ್ಕೆ ಅರ್ಥಗಳು 5ರ ಮಧ್ಯೆ 34 ಇಲ್ಲ, ಅದಕ್ಕಿಂತ ಚಿಕ್ಕ ಸಂಖ್ಯೆ 30, ಅದು 6ರಿಂದ ಬರುವಂತದ್ದು. ಸೊ 30 ಉಳಿದಿರುತ್ತದೆ ಶೇಷ 4. ಇದು ಇದಕ್ಕಿಂತ ಚಿಕ್ಕ ಸಂಖ್ಯೆ, ಅದರಿಂದ ಭಾಗಾಕಾರ ಕ್ರಿಯೆ ಮುಗಿತು. ಈಕ್ವಲ್ ಟು ಛೇದದಲ್ಲಿ 5 ಅದೇ ರೀತಿ 16ನ್ನ ಪೂರ್ಣ ಸಂಖ್ಯೆ ಬರ್ಕೊಳ್ಳಿ. ಉಳಿದಿರುವಂತ ಶೇಷವನ್ನ ಮೇಲ್ ಬರ್ಕೊಳ್ಳಿ. ಇದರರ್ಥ ಇದರ ಫಾನುತ್ತರ ವಿದ್ಯಾರ್ಥಿಗಳೇ 16 ಪೂರ್ಣ 4/5. ಈ ತರ ಇದು ಸಿಂಪಲ್ ಆದಂತ ಸಮಸ್ಯೆ. ಇನ್ನು 3ನೇ ಸಮಸ್ಯೆ 8 ಭಾಗಾಕಾರ 7/3 ಈಕ್ವಲ್ ಟು ಮತ್ತೆ 8ನ್ನ ಹಾಕಿ ಬರ್ಕೊಳ್ಳಿ. ಭಾಗಾಕಾರ ಚಿಹ್ನೆನ ಗುಣಾಕಾರ ಚಿಹ್ನೆ ಹಾಕಿ 7/3ನ್ನ ವ್ಯುತ್ಕ್ರಮ ಬರ್ಕೊಳ್ಳಿ. ಸೊ ಇದು 3/7 ಈಕ್ವಲ್ ಟು ಅಂಶ ಮತ್ತು ಛೇದವಾಗಲಿ ಅಥವಾ ಓರಿಯಾಗಲಿ ನಾವು ಭಾಗಾಕಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಅಂಶ ಗುಣಾಕಾರ ಮಾಡ್ಕೊಳ್ಳಿ. 8 × 3
ಇದೊಂದು ವಿಷಮ ಭಿನ್ನರಾಶಿ. ಸೊ ಮಿಶ್ರ ಮಾಡ್ಕೊಳ್ಳಿ. 24/7 7ರ ಮಧ್ಯದಲ್ಲಿ 24 ಇಲ್ಲ. ಯಾಕಂದ್ರೆ ಚಿಕ್ಕ ಸಂಖ್ಯೆ 21 ಅದು 3ರಿಂದ. ಸೊ ಉಳಿದಿರುವಂತದ್ದು 3. ಇದರರ್ಥ ಛೇದದಲ್ಲಿ 7, ಇಲ್ಲಿ 3, ಅದೇ ರೀತಿ ಉಳಿದಿರುವಂತಹ ಶೇಷ ಸಹ 3. 7 ಗುಣಾಕಾರ 21 ಪ್ಲಸ್ 3 24. ಈ ತರ ಸಿಂಪಲ್ ಆದಂತಹ ಭಾಗಾಕಾರಕ್ಕೆ ಸಂಬಂಧಪಟ್ಟಂತ ಭಿನ್ನರಾಶಿಯ ಭಾಗಾಕಾರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ವಿದ್ಯಾರ್ಥಿ. ಜಸ್ಟ್ ನೀವು ಇದನ್ನ ಭಾಗಾಕಾರ ಚಿಹ್ನೆ ತೆಗೆದು ಗುಣಾಕಾರ ಹಾಕಿ ಕೊಟ್ಟಂತ ಈ ಎರಡನೇ ಭಿನ್ನರಾಶಿ ನೆನಪಿರಲಿ. ಎರಡನೇ ಭಿನ್ನರಾಶಿ ಮೊದಲನೇ ಭಿನ್ನರಾಶಿ, ಎರಡನೇ ಭಿನ್ನರಾಶಿ ನೀವು ವ್ಯುತ್ಕ್ರಮವಾಗಿ ಬರ್ಕೋಬೇಕು. ಸೊ ಇದು ಮೊದಲನೇ ಮುಖ್ಯ ಸಮಸ್ಯೆಯಲ್ಲಿ 3 ಸಮಸ್ಯೆಗಳು. ಇದು ಮುಂದಿನ ಸಮಸ್ಯೆ. ಇನ್ನು 4ನೇ ಸಮಸ್ಯೆ ವಿದ್ಯಾರ್ಥಿಗಳು. 4 ಪೂರ್ಣಾಂಕ 8/3 ಈಕ್ವಲ್ 4ನ್ನ ಹಾಕಿ ಬರೀರಿ. ಭಾಗಾಕಾರವನ್ನ ಗುಣಾಕಾರ ಮಾಡಿ 8/3ನ್ನ 3/8 ಅಂತ ಬರ್ಕೊಳ್ಳಿ. ಸೊ ನಾವು ಮೇಲೆ ಕೆಳಗೆ ಅಥವಾ ಓರಿಯಾಗಿ ಭಾಗಾಕಾರ ಮಾಡಬಹುದು. ಚೆಕ್ ಮಾಡ್ಕೊಳ್ಳಿ. ಡೆಫಿನೆಟ್ ಆಗಿ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ ನಾವು ಭಾಗಾಕಾರ ಮಾಡಬಹುದು. 4ರ ಮಧ್ಯೆ 4 1ರಿಂದ 4ರ ಮಧ್ಯೆ 2. ಸೊ ಉತ್ತರ 3/2. ಸೊ ಇದನ್ನ ಮಿಶ್ರ ಭಿನ್ನರಾಶಿಗೆ ಬರ್ಕೊಂಡ್ಬಿಡಿ. ಸೊ ಇನ್ ಪ್ರತಿ ಸಾರಿ ಭಾಗಾಕಾರ ಮಾಡ್ಕೋತಾ ಕೂತ್ಕೋಬೇಕು ವಿದ್ಯಾರ್ಥಿಗಳು. ಈ ರೀತಿ ಸಿಂಪಲ್ ಸಂಖ್ಯೆ ಇರೋದನ್ನ ಮಿಶ್ರ ಭಿನ್ನರಾಶಿನ ಡೈರೆಕ್ಟ್ ಆಗಿ ಬರೆಯುವಂತ ಕಲೆ ನಿಮ್ಗೆ ಬರ್ತಿರ್ಬೇಕು. 2 ಪೂರ್ಣಾಂಕ 1 2 ಪ್ಲಸ್ 1 3 3/2. ಸಿಂಗಲ್ 5ನೇ ಸಮಸ್ಯೆ. 3 ಭಾಗಾಕಾರ 2 ಪೂರ್ಣ 1/3. ಸೊ ಮೊದಲಿಗೆ 3 ಬರ್ಕೊಳ್ಳಿ. ಇದೊಂದು ಮಿಶ್ರ ಭಿನ್ನರಾಶಿ ವಿದ್ಯಾರ್ಥಿಗಳು. ಇದನ್ನ ವಿಷಮ ಮಾಡುವವರೆಗೆ ಭಾಗಾಕಾರ ಚಿಹ್ನೆ ಚೇಂಜ್ ಮಾಡ್ಕೋಬೇಡಿ. ಭಾಗಾಕಾರ ಚಿಹ್ನೆ ಹಾಕಿ ಇಡಿ. ಇದನ್ನ ವಿಷಮ ಮಾಡ್ಕೊಳ್ಳಿ. 3 × 2 6 6 ಪ್ಲಸ್ 1 7. ಸೊ 7/3 ಈಕ್ವಲ್ ಟು 3. ಈಗ ಈ ಒಂದು ವಿಷಮ ಭಿನ್ನರಾಶಿ ಬಂದ ನಂತರ ನೀವು ಇದನ್ನ ಭಾಗಾಕಾರ ಚಿಹ್ನೆನ ಚೇಂಜ್ ಮಾಡಬಹುದು. ಸೊ ಭಾಗಾಕಾರ ಚಿಹ್ನೆನ ಗುಣಾಕಾರ ಅಂತ ಬರ್ಕೊಳ್ಳಿ. 7/3ನ್ನ 3/7 ಅಂತ ಬರ್ಕೊಳ್ಳಿ. ಈಗ ಓರಿಯಾಗಿ ಅಥವಾ ಮೇಲೆಗಾಗಿ ಭಾಗಾಕಾರ ಮಾಡಬಹುದೇ? ಇಲ್ಲಲ್ಲ. ಸೊ ಅದಕ್ಕಾಗಿ ಅಂಶಗಳನ್ನ ಗುಣಾಕಾರ ಮಾಡ್ಕೊಂಡ್ಬಿಡಿ. 3 × 3 9/7. ಇದರ ವಿಷಮ ಭಿನ್ನರಾಶಿ ಛೇದದಲ್ಲಿ 7, 7ರ ಮಧ್ಯೆ 9 ಇಲ್ಲ. ಆದ್ದರಿಂದ 9ಕ್ಕಿಂತ ಚಿಕ್ಕ ಸಂಖ್ಯೆ 7. ಅದರಿಂದ ಉಳಿದಿರುವಂತದ್ದು 2. ಸೊ ಇದು 1ರಿಂದ 7 ಗುಣಾಕಾರ 1 7 7 ಪ್ಲಸ್ 2 9. ಸಿಂಪಲ್ ಆಗಿದೆ. ಇನ್ನು 6ನೇ ಸಮಸ್ಯೆ. 5 ಭಾಗಾಕಾರ 3 ಪೂರ್ಣ 4/7 ಈಕ್ವಲ್ ಟು 5ನ್ನ ಹಾಗೆ ಬರೀರಿ. ಭಾಗಾಕಾರ ಚಿಹ್ನೆ ಸಹ ಹಾಗೆ ಬರೀರಿ. ಯಾಕಂದ್ರೆ ಇದು ಮಿಶ್ರ ಭಿನ್ನರಾಶಿ. ಇದನ್ನ ಮೊದಲಿಗೆ ವಿಷಮ ಮಾಡಿ. 7 ಗುಣಾಕಾರ 3 11 ಪ್ಲಸ್ 4 25/7. ಈಗ ಭಾಗಾಕಾರ ಚಿಹ್ನೆ ಚೇಂಜ್ ಮಾಡ್ಕೊಂಡು 5ರ ನಂತರ ಭಾಗಾಕಾರ ಚಿಹ್ನೆ ಹೋಗಿ ಗುಣಾಕಾರ ಚಿಹ್ನೆ 25/7ನ್ನ 7/25 ಅಂತ ಬರ್ಕೊಳ್ಳಿ. ಸೊ ಈಗ ಓರಿಯಾಗಿ ಭಾಗಾಕಾರ ಮಾಡ್ಕೋಬಹುದು. ಸೊ 5ರ ಮಧ್ಯೆ 1ರಿಂದ 5ರ ಮಧ್ಯೆ 25 5ರಿಂದ ಈಕ್ವಲ್ 7 × 1 7 ಛೇದದಲ್ಲಿ 5. ಒಂದು ಸಿಂಪಲ್ ಆದಂತ ಭಾಗಾಕಾರ ಕ್ರಿಯೆ ವಿದ್ಯಾರ್ಥಿಗಳು. ಸೊ ಇದು ಅಭ್ಯಾಸ 2.4ರಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಕೊನೆಯ ಸಮಸ್ಯೆ, 6ನೇ ಸಮಸ್ಯೆ. ಸೊ ಇದರೊಂದಿಗೆ ವಿದ್ಯಾರ್ಥಿಗಳು ಈ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡೋಣ. ಈ ಅಭ್ಯಾಸ 2.4ಕ್ಕೆ ಸಂಬಂಧಪಟ್ಟಂತಹ ಮುಂದೆ ಸಮಸ್ಯೆಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸಹ ವಿಡಿಯೋವನ್ನು ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳ ಕೆಳಗೆ ಡಿಸ್ಕ್ರಿಪ್ಷನ್ ಹೋಗಿ ನೋಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ